ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರಿಗೆ. ಮಾನ್ಯ ಸಭಾಪತಿಗಳ ಉತ್ತರ ಒದಗಿಸಿದೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಪೌರಾಡಳಿತ ಸಚಿವರಲ್ಲಿ 3 ಪ್ರಶ್ನೆಗಳನ್ನು ಕೇಳಿದ್ದೆ. ಮೊದಲನೇ ಪ್ರಶ್ನೆ, ಕೋಲಾರ ನಗರಸಭೆಯನ್ನು ಮೇಲ್ದರ್ಜೆಗೇರಿಸತಕ್ಕಂಥ ಪ್ರಸ್ತಾವನೆ ಸರ್ಕಾರದ ಮುಂದಿದೆಯಾ, ಯಾವ ಹಂತದಲ್ಲಿದೆ, ಯಾವ ಕಾಲಮಿತಿಯೊಳಗೆ ಮೇಲ್ದರ್ಜೆಗೇರಿಸ್ತೀವಿ ಅಂತ ಕೇಳಿದ್ದೆ. ಅದು ಅವರು ಉತ್ತರ ಕೊಟ್ಟಿದ್ದಾರೆ. 2024ರಲ್ಲಿ ಪ್ರಸ್ತಾವನೆ ಕಳಿಸಿದ್ರೆ 2024 ಡಿಸೆಂಬರ್ನಲ್ಲಿ 2025ಕ್ಕೆ ಅವರು ಉತ್ತರ ಹೇಳ್ತಾರೆ. ಇದು ಆರ್ಥಿಕ ಇಲಾಖೆಯವರು ಮುಂದೂಡಬೇಕು ಅಂತ ಹೇಳಿದ್ರಿಂದ ಪ್ರಸ್ತಾವನೆಯನ್ನು ಕೈಬಿಟ್ಟಿದ್ವಿ ಅಂತ. ಇದು ಗೊತ್ತಾದ ಮೇಲೆ ನಾವೇನು ಮಾಡಿದ್ವಿ, ಕೋಲಾರ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳು ಗ್ರಾಮೀಣ ಸ್ವರೂಪವನ್ನು ಕಳ್ಕೊಂಡಂಥ ಹಳ್ಳಿಗಳನ್ನು ನಗರಸಭೆ ವ್ಯಾಪ್ತಿಗೆ ಸೇರಿಸಬೇಕು ಅಂತೇಳಿ ಮತ್ತೆ ಒಂದು ಪ್ರಸ್ತಾವನೆಯನ್ನು ಕೊಟ್ವಿ. ಆ ಪ್ರಸ್ತಾವನೆ ಮತ್ತೆ ಸರ್ಕಾರಕ್ಕೆ ಬಂದಮೇಲೆ ಈಗ ಹೇಳ್ತಾರೆ, ಇಲ್ಲ ಈಗ ಜಾತಿಯ ಜನಗಣತಿ ನಡೀತಾ ಇರೋದ್ರಿಂದ ಇದು ಮಾಡೋದಕ್ಕೆ ಬರೋದಿಲ್ಲ, ಹಂಗಾಗಿ ಕೈ ಬಿಟ್ಟಿದ್ದೀವಿ ಅಂತೇಳಿ. ಹಂಗಾಗಿ ಇವತ್ತು ಏನು ಕೋಲಾರ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳಿದ್ದಾವೆ, ಸುಮಾರು ಏನು ನಗರ ಪ್ರದೇಶದ ವ್ಯಾಪ್ತಿಗೆ ಬರ್ತಕ್ಕಂಥ 7-8 ವಾರ್ಡ್ಗಳ ಹೊಂದ್ಕೊಂಡಿರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತು ಖಾತೆ ಮಾಡ್ತಕ್ಕಂಥದ್ದು ಅದು ನಗರ ಪ್ರದೇಶಕ್ಕೆ ಸೇರಿದ್ರು ಕೂಡ ಈಗ ಪಂಚಾಯಿತಿಗಳಲ್ಲೇ ಮಾಡ್ತಾ ಇದ್ದಾರೆ. ನಗರ ಪ್ರದೇಶಕ್ಕೆ ನಗರಸಭೆಗೆ ಆಡಳಿತ ಇದು ಏನು ಆರ್ಥಿಕವಾಗಿ ಬಹಳಷ್ಟು ನಷ್ಟ ಆಗ್ತಾ ಇದೆ. ಇವೆಲ್ಲವನ್ನ ನೋಡಿ ಇದನ್ನ ನಗರಸಭೆಯ ವ್ಯಾಪ್ತಿಗೆ ಸೇರಿಸಬೇಕು ಅಂತ ಈಗ ಪ್ರಸ್ತಾವನೆ ಕೈ ಬಿಟ್ಟಿದ್ದೀವಿ, ಜಾತಿ ಗಣತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನನ್ನ ಎರಡನೇ ಪ್ರಶ್ನೆ, ಈಗ ಇಡೀ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸದೇ ಇರೋದ್ರಿಂದ ಅದು ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿರ್ಬೋದು, ಒಂದು ರೀತಿಯ ಅಧಿಕಾರದನ್ನ ನಾವು ಅಧಿಕಾರಿಗಳ ಕೈ ಕೊಟ್ಬಿಟ್ಟಿದ್ದೀವಿ. ಇವತ್ತು ಏನು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸದೇ ಇರೋದ್ರಿಂದ ಎಲ್ಲ ಅಧಿಕಾರವನ್ನ ಅಧಿಕಾರಿಗಳ ಕೈ ಕೊಟ್ಟಿದ್ದಾರೆ. ಅದರ ಬಗ್ಗೆ ಯಾವ ಕಾಲಮಿತಿಯೊಳಗೆ ಸ್ಪಷ್ಟವಾದಂತ ಉತ್ತರ ಕೊಟ್ಟಿಲ್ಲ. ಸ್ಪಷ್ಟವಾದಂತ ಉತ್ತರ ಸರ್ಕಾರದಿಂದ ಬಂದಿಲ್ಲ. ಹೇಳಿ ಸಚಿವರು. ಮಾನ್ಯ ಸಭಾಪತಿಗಳೇ, ಅನಿಲ್ ಕುಮಾರ್ ಅವರು 2-3 ಪ್ರಶ್ನೆ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ಕೋಲಾರ ಅಪ್ಗ್ರೇಡೇಷನ್ ಮುನ್ಸಿಪಾಲ್ಟಿಲಿಂದ ಕಾರ್ಪೊರೇಷನ್ ಮಾಡಲಿಕ್ಕೆ ಆಲ್ರೆಡಿ ಪ್ರಪೋಸಲ್ ಬಂದು, ಯಾಕಂದರೆ ಕಾರ್ಪೊರೇಷನ್ ಮಾಡಬೇಕಂದ್ರೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಲಿ ಮತ್ತು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ 2 ಡಿಪಾರ್ಟ್ಮೆಂಟ್ಲಿಂದ ಕ್ಲಿಯರೆನ್ಸ್ ಬರಬೇಕಾಗ್ತದೆ. ಅದರಿಂದ ಸ್ವಲ್ಪ ಡಿಲೇ ಆಗಿದೆ. ಅದ್ರ ಸೆಂಟರ್ನಲ್ಲಿ ಏನಾಗಿದೆ, ಅದು ಸೆನ್ಸಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದರಿಂದ ಸ್ವಲ್ಪ ಸೆನ್ಸಸ್ ಆದರೂ ಮಾಡಬೇಕಂತ ಆಲ್ರೆಡಿ ಫೈನಾನ್ಸ್ ಅವರು ಲೆಟರ್ ಅವರಿಗೆ ಉತ್ತರ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಅವ್ರು ಪ್ರಶ್ನೆ ಕೇಳಿದ್ದಾರೆ, ಅದರಲ್ಲಿ 7 to 8 ವಿಲೇಜಸ್ ಕೋಲಾರನಲ್ಲಿ ಸೇಲ್ಸ್ ಬಿಟ್ಟಿದ್ದಾರೆ. ಅವ್ರದ್ದು ಪರಿಸ್ಥಿತಿ ಏನಾಗಬೇಕು, ಯಾಕಂದರೆ ಖಾತಾ ಅವ್ರದ್ದು ಪಂಚಾಯತ್ ರಾಜ್ಲಿಂದೇ ಖಾತಾ ಕೊಳ್ಳತ್ತಾರಂತ ಅವರು ಹೇಳಿದ್ದಾರೆ. ಯಾಕಂದರೆ ಆ ವಿಲೇಜಸ್ ಟಿಲ್ ಕಂಪ್ಲೀಟ್ ನಮ್ಗೆ ಕಾರ್ಪೊರೇಷನ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಲಿಂದ ಕ್ಲಿಯರ್ ಆಗಿ, ಕ್ಯಾಬಿನೆಟ್ಲಿಂದ ಕ್ಲಿಯರ್ ಆಗಿ, ಗವರ್ನರ್ಲಿಂದ ಕ್ಲಿಯರ್ ಆಗಿ ಯಾವಾಗ ಗೆಜಿಟ್ ಆಗ್ತದೆ ಆವಾಗೇ ಆ ವಿಲೇಜಸ್ ಕಾರ್ಪೊರೇಷನ್ಗೆ ಸೇರಿಸ್ತದೆ. ಇಲ್ಲ ಅಂದರೂ ಟಿಲ್ ಟುಡೇ ಅದು ಕಾರ್ಪೊರೇಷನ್ನೇ ಆಗಿಲ್ಲ. ಅದ್ರ ಸಲುವಾಗಿ ಆ ವಿಲೇಜಸ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ನಲ್ಲೇ ಇದೆ. ಅದು ಅದ್ರ ಸಲುವಾಗಿ ಅವರು ವಿಲೇಜ್ಲಿಂದೇ ಖಾತಾ ಕೊಡ್ತಾರೆ. ಅಲ್ಲ ಮಾನ್ಯ ಸಚಿವರು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ಆ ವಿಲೇಜಸ್ ಎಲ್ಲ ಇದೆ, ಗ್ರಾಮ ಪಂಚಾಯತಿ ಆ ವ್ಯಾಪ್ತಿಯಲ್ಲೇ ಇದೆ. ಏನು ಈ 7-8 ವಾರ್ಡ್ಗಳಿದ್ದಾವೆ ಅದು ನಗರಸಭೆ ವ್ಯಾಪ್ತಿಗೆ ಸೇರಿದ ವಾರ್ಡ್ಗಳು. ಅಲ್ಲಿ ಖಾತೆ ಮಾಡ್ತಕ್ಕಂಥದ್ದು ಇವರು ಗ್ರಾಮ ಪಂಚಾಯತಿಯವ್ರು ಮಾಡ್ತಿದ್ದಾರೆ. ಅದನ್ನ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅದಕ್ಕಾಗಿನೇ ನಾವೇನ್ ಮಾಡಿದ್ವಿ, ಏನು ಕೋಲಾರ ನಗರಸಭೆಯ ಹೊಂದ್ಕೊಂಡಿರ್ತಕ್ಕಂಥ ಸುಮಾರು 40 ಹಳ್ಳಿಗಳನ್ನ ಸಂಪೂರ್ಣವಾಗಿ ಗ್ರಾಮೀಣ ಸ್ವರೂಪವನ್ನು ಕಳ್ಕೊಂಡಿರ್ತಕ್ಕಂಥ ಹಳ್ಳಿಗಳನ್ನ ನಗರಸಭೆಯ ವ್ಯಾಪ್ತಿಗೆ ಸೇರಿಸಬೇಕು ಅಂತೇಳಿ ಯಾವಾಗ ಇದು ಕೈ ಬಿಟ್ಟೋಯ್ತು, ಮಹಾನಗರ ಪಾಲಿಕೆ ಮಾಡ್ತಕ್ಕಂಥ ಪ್ರಸ್ತಾವನೆ ಸರ್ಕಾರದ ಹಂತದಲ್ಲಿ ಕೈ ಬಿಡ್ತು, ಆವಾಗ ಈ ಹಳ್ಳಿಗಳನ್ನಾದರೂ ಸೇರಿಸ್ಕೊಡಿ ಅಂತೇಳಿ ಪ್ರಸ್ತಾವನೆ ಕಳಿಸಿದ್ವಿ. ಈ ಪ್ರಸ್ತಾವನೆ ಬರ್ತಕ್ಕಂಥ ಹಂತದಲ್ಲಿ ನೀವೇನು ಹೇಳ್ತೀರಿ, ಜಾತಿಯ ಜನಗಣತಿ ಪ್ರಾರಂಭ ಆಗ್ತಾ ಇರೋದ್ರಿಂದ ಇದು ಕೇಂದ್ರ ಸರ್ಕಾರದ ಸುತ್ತೋಲೆ ಇದೆ, ಅದಕ್ಕೆ ಕೈ ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಒಂದನೇದು. ಎರಡನೇದು, ನಾನು ಕೇಳ್ತಾ ಇರ್ತಕ್ಕಂಥದ್ದು, ಈಗೇನು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡೋಕ್ಕೆ ಸರ್ಕಾರ ಯಾವ ಕಾಲಮಿತಿಯೊಳಗೆ ಮಾಡ್ತದೆ, ಸರ್ಕಾರದ ಹಂತದಲ್ಲಿ ಯಾವ ಪ್ರಕ್ರಿಯೆ ನಡೀತಾ ಇದೆ ಅಂತ ಕೇಳಿದ್ದು. ಯಾಕಂತಂದ್ರೆ ಇವತ್ತೇನಾಗಿದೆ, ಶೂನ್ಯ ಆವರಿಸ್ಬಿಟ್ಟಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡದೇ ಇರೋದ್ರಿಂದ ಎಲ್ಲ ಅಧಿಕಾರವನ್ನ ಅಧಿಕಾರಿಗಳ ಕೈ ಕೊಟ್ಬಿಟ್ಟಿದ್ದೀವಿ. ಒಬ್ಬೊಬ್ಬ DC ಇವತ್ತು 3-4 ನಗರಸಭೆಗೆ ಆಡಳಿತಾಧಿಕಾರಿ ಆಗಿದ್ದಾರೆ. ಒಬ್ಬೊಬ್ಬ ತಾಲೂಕಾ ಲೆವೆಲ್ ಆಫೀಸರು 4-5 ಗ್ರಾಮ ಪಂಚಾಯತಿಗಳ ಆಡಳಿತಾಧಿಕಾರಿಗಳಾಗಿದ್ದಾರೆ. ಇವತ್ತೆಲ್ಲ ಅಧಿಕಾರಿಗಳ ಕೈಗೆ ನಾವು ಆಡಳಿತ ಕೊಟ್ಟು ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೂ ಅಧಿಕಾರಿಗಳ ಕೈ ಕೊಟ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಾಗ್ತದೆ, ಅಧಿಕಾರದ ವಿಕೇಂದ್ರೀಕರಣ ಅಂತ ಹೇಳ್ತಕ್ಕಂಥದ್ದೆಲ್ಲ ಕೇಂದ್ರೀಕರಣ ಆಗ್ತಾ ಇದೆ. ಅದರ ಬಗ್ಗೆ ತಾವು ಸ್ಪಷ್ಟವಾಗಿ ಉತ್ತರ ಕೊಡಬೇಕು.
ಇವತ್ತು ನಾವು ಬಿಜೆಪಿಯ ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ವಿ. ಅವರು ಆಡಳಿತದಲ್ಲಿದ್ದಾಗ ಸಾಕಷ್ಟು ಸ್ಥಳೀಯ ಸಂಸ್ಥೆಗಳಿಗೆ ಸುಮಾರು 2 ವರ್ಷ 3 ವರ್ಷ 4 ವರ್ಷ ಆದ್ರೂ ಕೂಡ ಚುನಾವಣೆಗೆ ನಡೆಸಲಿಲ್ಲ ಅಂತ. ನಾವು ಕೂಡ ಬಂದು 2.5 ವರ್ಷ ಆಯ್ತು, ಇನ್ನೂ ಕೂಡ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಿಲ್ಲ. ಈಗ ಏನಾಗಿದೆ, ಒಟ್ಟಾರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರ ಸ್ಥಳೀಯ ಸಂಸ್ಥೆಗಳು ಎಲ್ಲದಕ್ಕೂ ಚುನಾವಣೆ ನಡೀತಾ ಇರೋದ್ರಿಂದ ಈಗ ಅಧಿಕಾರಿಗಳ ಕೇಂದ್ರೀಕೃತ ಆಗಿದೆ. ಆಡಳಿತ ನಡೆಸ್ತಕ್ಕಂಥ ಅಧಿಕಾರಿಗಳ ಕೈ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರೋದು, ಅಧಿಕಾರಶಾಹಿ ಆಗಿದೆ. ಈಗ ಮಾನ್ಯ ಸದಸ್ಯರೇ, ತಾವು ಏನು ಹೇಳಿದರೆ ವಾರ್ಡ್ದು ಈ ಖಾತಾ ಆ ಪಂಚಾಯತ್ಲಿಂದ ಕೊಳ್ಳುತ್ತಾರಂತ. ಯಾಕಂದರೆ ಬೌಂಡ್ರಿ ಆಲ್ರೆಡಿ ಫಿಕ್ಸ್ ಆಗಿದೆ. ಆದರೂ ಪಂಚಾಯತ್ಲಿಂದ ಕೊಟ್ಟರು ಅದು ನಾನು ವೆರಿಫಿಕೇಶನ್ ಮಾಡಿ ಇಮಿಡಿಯೇಟ್ಲಿ ಆ ಥರ ಯಾರು ಮಾಡಿದ್ದಾರೆ ಮುನ್ಸಿಪಾಲ್ಟಿಲಿಂದ ಅವ್ರ ಮೇಲೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೇನೆ. ಸೆಕೆಂಡ್, ತಾವು ಎಲೆಕ್ಷನ್ ಬಗ್ಗೆ ಕೇಳಿದರೆ ಎಲೆಕ್ಷನ್ ಪ್ರೊಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 23 ಪ್ಲೇಸಸ್ನಲ್ಲಿ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ಯಾಕಂದರೆ ಎಲೆಕ್ಷನ್ ಪ್ರೊಸೆಸ್ಗೆ ಕೆಟಗರಿ ಫಿಕ್ಸ್ ಆಗಬೇಕಾಗ್ತದೆ. ಮತ್ತು ನಮ್ಮ DC ಅಬ್ಜೆಕ್ಷನ್ ಕಾಲ್ ಫಾರ್ಮ್ ಮಾಡಿ ಎಲ್ಲರೂ ಅಬ್ಜೆಕ್ಷನ್ನಲ್ಲಿ ಅವರವರು ಅಪ್ಲಿಕೇಶನ್ ಕೊಡಬೇಕಾಗ್ತದೆ. ಅದರಿಂದ ತಾವು ಒಂದು ಸಜೆಷನ್ ಕೊಟ್ಟಿದ್ರೆ ಬೇಗ ಮಾಡಬೇಕಂತ, ನಾನು ಬೇಗ ಮಾಡಲಿಕ್ಕೆ ಇಮಿಡಿಯೇಟ್ಲಿ ಪ್ರಯತ್ನ ಪಡ್ತೀನಿ. ಮತ್ತೆ ಮೂರನೇ ಪ್ರಶ್ನೆ ಏನು, ರಾಜ್ಯದ ನಗರಸಭೆ ಮತ್ತು ಪುರಸಭೆ ಮತ್ತು ಪಟ್ಟಣ ಪಂಚಾಯತಿಗಳಲ್ಲಿ ಒಟ್ಟು ಮಂಜೂರಾದಂಥ ಹುದ್ದೆಗಳ ಸಂಖ್ಯೆ ಎಷ್ಟು, ಕಾಯಂ ನೌಕರರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಮತ್ತು ಖಾಲಿ ಎಷ್ಟಿದೆ ಅಂತ ಕೇಳಿದ್ದೀನಿ. ಅದರ ಬಗ್ಗೆ ಅವರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು ಮಂಜೂರಾದ ಹುದ್ದೆಗಳ ಸಂಖ್ಯೆ 1681, ಕಾಯಂ ಆಗಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಸಂಖ್ಯೆ 571, ಖಾಲಿ ಹುದ್ದೆಗಳ ಸಂಖ್ಯೆ 1110 ಕೋಲಾರ ಜಿಲ್ಲೆಯಲ್ಲಿ. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಂಜೂರಾದ ಹುದ್ದೆಗಳ ಸಂಖ್ಯೆ 1081 ಮತ್ತು ಕಾಯಂ ಆಗಿ ನಿರ್ವಹಿಸ್ತಾ ಇರೋರು 356, ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ 775. ಅಂದರೆ ಒಟ್ಟು ಮಂಜೂರಾದ ಹುದ್ದೆಗಳ ಸಂಖ್ಯೆ ಏನಿದೆ ಅದಕ್ಕೆ 50%ಗಿಂತ ಕಡಿಮೆ ಇದ್ದಾರೆ ಕಾಯಂ ನೌಕರರು. ಎಲ್ಲ ಕೂಡ ಸುಮಾರು 30-40% ಇದ್ದಾರೆ. ಎಲ್ಲ ಕೂಡ ಔಟ್ಸೋರ್ಸಲ್ಲಿ ತೆಗೆದುಕೊಂಡು ಅವ್ರ ಹತ್ರ ನಾವು ಯಾವ ರೀತಿ ಕೆಲಸ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಏನು ಮಂಜೂರಾದ ಹುದ್ದೆಗಳ ಸಂಖ್ಯೆ ಇದ್ದಾವೆ, ಅಟ್ಲೀಸ್ಟ್ ಒಂದು 50% ಆದರೂ ಕೊಟ್ಟರೆ, ನೀವು ಪೂರ್ತಿ 100ಕ್ಕೆ 100 ಕೊಡೋದು ಬೇಡ, 50% ಆದರೂ ಕೊಟ್ಟರೆ ಅಟ್ಲೀಸ್ಟ್ ಅಲ್ಲಿ ಆಡಳಿತ ನಿರ್ವಹಣೆ ಮಾಡೋದಕ್ಕೆ, ಜನರ ಕಷ್ಟ ಸುಖ ವಿಚಾರ ಮಾಡೋದಕ್ಕೆ ಇದೆಲ್ಲ ಕೂಡ ಸಾಧ್ಯ ಆಗ್ತದೆ. ಇದ್ರ ಬಗ್ಗೆ ಕೂಡ ಅವರು ಸ್ಪಷ್ಟವಾಗಿ ಏನು ಹೇಳ್ತಾ ಇಲ್ಲ ಮಾನ್ಯ ಅಧ್ಯಕ್ಷರು. ಮಾನ್ಯ ಅಧ್ಯಕ್ಷರೇ, ಯಾಕಂದರೆ ಅವ್ರೇನು ಪ್ರಶ್ನೆ ಕೇಳಿದ್ದಾರೆ ಅದು ನಿಜವಾಗ್ಲೂ 50% ವೇಕೆಂಟ್ ಪೋಸ್ಟ್ನಲ್ಲಿ ಆಲ್ರೆಡಿ 30% ಪೋಸ್ಟು ನಾವು ಔಟ್ಸೋರ್ಸ್ಲಿಂದ ಅಲ್ಲಿ ಭರ್ತಿ ಮಾಡಿದೆವು. ಇನ್ನು ಪರ್ಮಿಟ್ ಮಾಡಲಿಕ್ಕೆ ತಮಗೆ ಗೊತ್ತಿದೆ, ಫೈನಾನ್ಸ್ಲಿಂದ ಹೋಗಿದೆ ಮತ್ತು ಸುಮಾರು ಜನ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ. ಇಂಟರ್ನಲ್ ರಿಸರ್ವೇಷನ್ ಸಲಹೆಗೆ ಅದು ಟಿಲ್ ಪೆಂಡಿಂಗ್ ಇದೆ. ಮೋಸ್ಟ್ಲಿ ವಿತಿನ್ ಶಾರ್ಟ್ ಪೀರಿಯಡ್ನಲ್ಲಿ ಅದು 2-3 ಮಂತ್ಸ್ನಲ್ಲಿ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು. ಆದ್ರ ಮೇಲೆ ನಾನು 100% ಅದು ಸಮಸ್ಯೆ ಕ್ಲಿಯರ್ ಮಾಡಿಸ್ತೀನಿ. ಧನಂಜಯ ಸರ್ಜಿ.